ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್. ರಿಲಯನ್ಸ್ ನೋಡೋಣ ಬನ್ನಿ. ರಿಲಯನ್ಸ್ ಕೂಡ ಶಾರ್ಟ್ ಆಗೋ ಚಾನ್ಸಸ್ ತುಂಬಾ ಇದೆ. ರಿಲಯನ್ಸ್ ಶಾರ್ಟ್ ಆಗುತ್ತಾ ನೋಡೋಣ. ಇಲ್ಲ, ವಾಲ್ಯೂಮ್ ಬ್ರೇಕ್ಔಟ್ ಏನಾಗಿಲ್ಲ. ರಿಲಯನ್ಸ್ ನೆನ್ನೆ ಇಂಪಾರ್ಟೆಂಟ್ ಕ್ಯಾಂಡಲ್ ದಿಸ್ ಒನ್ ಸಪೋರ್ಟ್ ಝೋನ್ ಇದು. ಪ್ರೈಸ್ ಇದ್ರ ಮೇಲ್ಗಡೆನೆ ಹೋಗಿದೆ. ಪ್ರೈಸ್ ಇದೆಯಲ್ಲ, ಇದ್ರ ಮೇಲ್ಗಡೆ ಕ್ಲೋಸ್ ಕೊಟ್ಟಿದೆ. ಸಿ, ಓಪನ್ ಕೂಡ ವೀಕ್ ಓಪನ್ ಆಗಿದೆ. ರಿಲಯನ್ಸ್ ಶಾರ್ಟ್ ಆಗುತ್ತೆ ಇವತ್ತು. ಮೊನ್ನೆ ಹೈ ಇದೆಯಲ್ಲ, ಅದ್ರ ಮೇಲ್ಗಡೆ ಕ್ಲೋಸ್ ಕೊಟ್ಟು ವೀಕ್ ಕ್ಲೋಸ್ ಕೊಟ್ಟಿದೆ. ಮೊನ್ನೆ ಹೈ ಕೆಳಗಡೆ ಪ್ರೈಸ್ ಮೇಲೆ ಹೋಗಿ ಬೈ ಆಗಿ ವೀಕ್ ಕ್ಲೋಸ್ ಕೊಟ್ಟೋಗಿದೆ. ಓಪನ್ ಕೂಡ ಇವತ್ತು ಓಪನ್ ವೀಕ್ ಓಪನ್ ಆಗಿದೆ. ಸೊ ಪ್ರಾಬಬ್ಲಿ ಇವತ್ತು ರಿಲಯನ್ಸ್ ಶಾರ್ಟ್ ಆಗುತ್ತೆ, ಬೀಳುತ್ತೆ. ಸೊ ಯಾವ ಲೆವೆಲ್ ಇಂದ ಬೀಳುತ್ತೆ ಅಂತ ನೋಡೋಣ ಬನ್ನಿ. ಏನ ಇಂಪಾರ್ಟೆಂಟ್ ಲೆವೆಲ್, ಇಂಪಾರ್ಟೆಂಟ್ ಕ್ಯಾಂಡಲ್ ದಿಸ್ ಒನ್. ಪ್ರೈಸ್ ಅದ್ರ ಓಪನ್ ರೇಂಜ್ ಬಂಡ್ ಓಪನ್ ಆಗಿದೆ, ಕ್ಲೋಸ್ ಕೊಟ್ಟಿದೆ. ಕರೆಕ್ಟ್ ಎಕ್ಸಿಟ್ ಆ ಲೆವೆಲ್ ಇಂದನೇ ಪ್ರೈಸ್ ಶಾರ್ಟ್ ಆಗ್ತಿದೆ. ಪ್ರೈಸ್ ಇಲ್ಲಿಂದಾನೆ ಶಾರ್ಟ್. ಎಂಟ್ರಿ ಸ್ಟಾಪ್ ಲಾಸ್ ಇದು ಈ ಹೈ. ಎಂಟ್ರಿ 3016, ಸ್ಟಾಪ್ ಲಾಸ್ ಬಂದ್ಬಿಟ್ಟು ಹೈ ಎಷ್ಟು ಇದು 21. ಎಂಟ್ರಿ 16, ಸ್ಟಾಪ್ ಲಾಸ್ 21. ಎನರ್ಜಿ ಏನ್ ಮಾಡ್ತಿದೆ? ಎನರ್ಜಿನೂ ಕೂಡ ವೀಕ್ ಓಪನ್ ಆಗಿರುತ್ತೆ. ಎನರ್ಜಿ ಕೂಡ ಡೇ ಲೋನ ಬ್ರೇಕ್ ಮಾಡಿದೆ. ಸೊ ಲೆಟ್ಸ್ ಸಿ, ನೋಡೋಣ. ಸಪೋರ್ಟ್ ಹತ್ರ ಬಂದ್ರೆ ಕಷ್ಟ. ಅದರ ಸಪೋರ್ಟ್ ಇಲ್ಲ. ಸರಿ, ಬರುತ್ತೆ ಎನರ್ಜಿ. ನಿಫ್ಟಿ ಡೇ ಲೋ ಹತ್ರನೇ, ಫಸ್ಟ್ ಕ್ಯಾಂಡಲ್ ಹತ್ರನೇ ಸಪೋರ್ಟ್ ತಗೊಂಡಿದೆ. ಬೈ ಚಾನ್ಸ್ ಇದ್ರ ಮೇಲ್ಗಡೆ ಬ್ರೇಕ್ ಕೊಟ್ರೆ ನಿಫ್ಟಿ, ಬೈ ಚಾನ್ಸ್ ಇದ್ರ ಮೇಲ್ಗಡೆ ಐ ಬ್ರೇಕ್ ಮಾಡಿದ್ರೆ ಖಂಡಿತವಾಗ್ಲೂ ಈ ಟಾರ್ಗೆಟ್ ನ ಬ್ರೇಕ್ ಮಾಡುತ್ತೆ ನಿಫ್ಟಿ. ಟಾರ್ಗೆಟ್ ಒಳ್ಳೆ ಟಾರ್ಗೆಟ್ ಇದೆ ನಿಫ್ಟಿ. 78 ಪಾಯಿಂಟ್. ಲೈನ ಬ್ರೇಕ್ ಮಾಡ್ಕೊಂಡು ಹೋಗುತ್ತಾರೆ ಇವತ್ತು. ಒಳ್ಳೆ ಮೂಮೆಂಟ್ ಇದೆ. ಬೈ ಮಾಡೋರು ಬೈ ಮಾಡ್ಬೋದು. ನಮಸ್ತೆ. ರಿಲಯನ್ಸ್ ಶಾರ್ಟ್ ಆಗೋದಂತ ಮಾರ್ನಿಂಗ್ ಹೇಳಿದ್ದೆ. ಸೊ ಎಕ್ಸಾಕ್ಟ್ ಯಾವ ಲೆವೆಲ್ ಅಂತ ನೋಡೋಣ ಬನ್ನಿ. ಸೊ ಇಂಪಾರ್ಟೆಂಟ್ ಕ್ಯಾಂಡಲ್ ಇದೆ, ನಾನೇ ಇಂಪಾರ್ಟೆಂಟ್ ಕ್ಯಾಂಡಲ್. ಸೊ ಎಕ್ಸಾಕ್ಟ್ ಈ ಲೆವೆಲ್ ಇಂದಾನೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ರೇಂಜ್ ಬಂಡ್ ಓಪನ್ ಆಗಿದೆ. ಕರೆಕ್ಟ್ ಲೋನ ಬ್ರೇಕ್ ಮಾಡಿದೆ. ಲೋ ಬ್ರೇಕ್ ಮಾಡಿ ವಿತ್ ವಾಲ್ಯೂಮ್ ಬ್ರೇಕ್ ಮಾಡಿದೆ ನೋಡಿ. ಲೋ ವಾಲ್ಯೂಮ್ ವಿತ್ ವಾಲ್ಯೂಮ್ ಬ್ರೇಕ್ ಮಾಡಿ ಮತ್ತೆ ಲೋವರ್ ಲೋ ಮಾಡಿದೆ. ಕರೆಕ್ಟ್ ಕನ್ಫರ್ಮ್ ಆಯ್ತು. ಸೊ ಎಕ್ಸಾಕ್ಟ್ ಎಂಟ್ರಿ ಕೂಡ ಹೇಳಿದೆ, 16 ಎಂಟ್ರಿ ಹೇಳಿದೆ. ಸ್ಟಾಪ್ ಲಾಸ್ ಬಂದ್ಬಿಟ್ಟು 30, ಸಾರಿ ಎಷ್ಟು 21 ಸ್ಟಾಪ್ ಲಾಸ್. ಎಂಟ್ರಿ 16. ಎಕ್ಸಾಕ್ಟ್ ಈ ಲೆವೆಲ್ ಇಂದ ಬಂದು ರಿಜೆಕ್ಷನ್ ಸ್ಟಾರ್ಟ್ ಆಗಿ ಕರೆಕ್ಟ್ ಮೊನ್ನೆ ಇಂಪಾರ್ಟೆಂಟ್ ಕ್ಯಾಂಡಲ್ ಇದೆ, ಸಪೋರ್ಟ್ ಇದೊಂದು. ಈ ಝೋನ್ ಹತ್ರನೇ ಪ್ರೈಸ್ ಬಂದು ಸಪೋರ್ಟ್ ತಗೊಂಡಿದೆ. ಇಲ್ಲೇ ಈ ಝೋನ್ ಟಾರ್ಗೆಟ್. ಈ ಝೋನ್ ಕರೆಕ್ಟ್ ಪ್ರೈಸ್ ಇಲ್ಲೇ ನಿಂತಿದೆ. ಸೊ ಓಕೆ, ಹಾಗೆ ಅವಾಗಲೇ ಕೂಡ ನಿಫ್ಟಿ ಟಾರ್ಗೆಟ್ ಹೇಳಿದೆ. ಯಾವ ಲೆವೆಲ್ ಅಂತ ನೋಡೋಣ ಬನ್ನಿ. ಟಾರ್ಗೆಟ್ ನಿಫ್ಟಿ ಹೈ ಹೇಳಿದೆ. ಎಕ್ಸಾಕ್ಟ್ ಜಸ್ಟ್ ಆಲ್ಮೋಸ್ಟ್ ಹೆಚ್ಚಾಗಿದೆ. 3 ಪಾಯಿಂಟ್ ಅಲ್ಲಿ ಮಿಸ್ ಆಗಿದೆ. ಟಾರ್ಗೆಟ್ ಎಷ್ಟು 73, 78, 5 ಪಾಯಿಂಟ್ ಅಲ್ಲಿ ಮಿಸ್ ಆಗಿದೆ. ಬಟ್ ರಿಜೆಕ್ಷನ್ ಎಲ್ಲಿಂದ ಸ್ಟಾರ್ಟ್ ಆಗಿರೋದಂದ್ರೆ ಲೈಫ್ ಟೈಮ್ ಹೈ ಇದೆಯಲ್ಲ,
ಅಲ್ಲಿಂದ ಬೀಳ್ತಾ ಫಸ್ಟ್ ಸಪೋರ್ಟ್ ನ ಬ್ರೇಕ್ ಮಾಡ್ಕೊಂಡು ಕೆಳಗೆ ಬಿದ್ದಿರುತ್ತೆ ಸ್ಟಾಕ್. ಈ ಸಪೋರ್ಟ್ ನ ಬ್ರೇಕ್ ಮಾಡ್ತಾ ರೆಸಿಸ್ಟೆನ್ಸ್ ಸ್ಟಾರ್ಟ್ ಆಗಿದೆ. ಸೊ ಆ ಲೆವೆಲ್ ಟಾರ್ಗೆಟ್. ಸಿ ಇಲ್ಲಿ ಬೈ ಆಗಿದೆ, ಇಲ್ಲಿ ಸಪೋರ್ಟ್ ಆಗಿದೆ, ಇಲ್ಲಿಂದ ಬೈ ಆಗಿ ಈ ಲೆವೆಲ್ ಟಾರ್ಗೆಟ್. ಓಕೆ, ನಾಳೆ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.